ಹಲೋ ಎವ್ರಿವನ್, ಬರ್ರಿ ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡೋದು ಹೆಂಗೆ ಅಂಥೇಳಿ ನೋಡೋಣಂತ. ನಾನಿಲ್ಲೇ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟು ಅದ್ರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ವೈಟ್ ಸಾಸ್ ಪಾಸ್ತಾ ಮಾಡೋಕ್ಕೆ ಪಾಸ್ತಾ ಐತೆ ನೋಡ್ರಿ. ಇದು ವೀಟ್ ಫ್ಲೋರಿಂದ ಮಾಡಿರೋ ಪಾಸ್ತಾ ರೀ. ಇದನ್ನು ಹಾಕಿ ಕುದಿಸಾಕತ್ತೇನೆ. ಸ್ವಲ್ಪ ನೀರೊಳಗೆ ಬಂತಂದ್ರೆ ಸಾಕು. ಇದನ್ನು ಕುದಿಸ್ಕೊಂಡು ತಕ್ಕೋಬೇಕಾಗ್ತೈತಿ ನೋಡ್ರಿ. ಈಗ ಚೆಂದಾಗ ಕುದಿಯಾಕತ್ತಾವು. ಜಾಸ್ತಿನೂ ಏನು ಕುದಿಸೋದೇನು ಬೇಕಾಗಿಲ್ಲ, ಜಸ್ಟ್ ಒಂದು ಸತಿ ಕುದ್ಬಿಟ್ರೆ ಆಯಿತು. ಈಗ ನೋಡಿರಿ ಎಲ್ಲನೂ ತಗೊಳಕತ್ತೇನೆ. ಇವಾಗ ಎಲ್ಲನೂ ತಗೊಂಡಿಟ್ಟೆ ನೋಡಿರಿ. ಈಗ ಸೈಡಿಗೆ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡತ್ತೀನಿ ನೋಡಿರಿ. ನಾನು ಇದಕ್ಕೆ ಒಂದು 2 ಚಮಚೆ ಬೆಣ್ಣೆ ಮತ್ತು 2 ಚಮಚೆ ಎಣ್ಣೆ ಹಾಕಿಬಿಟ್ಟು ಮೇಲೆ ಎಲ್ಲನೂ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಎಲ್ಲನೂ ಹಾಕಿ ಚೆಂದಾಗೆ ಫ್ರೈ ಮಾಡತ್ತೇನೆ ನೋಡಿರಿ. ಜಲ್ದಿ ಫ್ರೈ ಆಗಲಿ ಅಂಥೇಳಿ ಸ್ವಲ್ಪ ಉಪ್ಪು ಹಾಕಾಕತ್ತೆ ನೋಡಿರಿ. ನಾನಿಲ್ಲಿ 1 ಚಮಚ ಉಪ್ಪು ಹಾಕಿ ನೋಡಿರಿ, ಕರೆಕ್ಟಾಗಿತ್ತು ಉಪ್ಪು ಮಾತ್ರ. ಎಲ್ಲನೂ ಚೆಂದಾಗೆ ಫ್ರೈ ಆದಮೇಲೆ ನಾನು ಇದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಾಕತ್ತೀನಿ ನೋಡಿರಿ. ಬೇಕಿದ್ರೆ ಇದಕ್ಕೆ ಮೈದಾನು ಹಾಕ್ತಾರೆ, ಬಟ್ ನಾ ಮೈದಾ ಹಾಕಿಲ್ಲ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆಂದಾಗೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಎಲ್ಲನೂ ವೆಜಿಟೇಬಲ್ಸ್ ಒಳಗೆ ಮಿಕ್ಸ್ ಮಾಡಿಂದ ಈಗ ಇದಕ್ಕೆ ಹಾಲು ಹಾಕಾಕತ್ತೇನೆ ನೋಡಿರಿ. ಇವಾಗ ನಾನು ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ತೊಗೊಂಡೇನಿ, ವಿತ್ ಕೆನಿನ ಹಾಕಿನಿ ನೋಡಿರಿ. ಇನ್ನೂ ಟೇಸ್ಟ್ ಚಲೋನೇ ಕೊಡ್ತೈತಿ ಪಾಸ್ತಾಕ್ಕೆ. ಈಗ ನೋಡಿರಿ ಹಾಲೆಲ್ಲ ಮಿಕ್ಸ್ ಮಾಡತ್ತೀನಿ ನೋಡಿರಿ ವೆಜಿಟೇಬಲ್ಸ್ ಒಳಗೆಲ್ಲನೂ. ಇವಾಗ ಇದು ಕುದಿ ಬರುತ್ತಲ್ಲ, ಇವಾಗ ಏನು ಮಾಡ್ಬೇಕಂದ್ರೆ ನಾವು ಪಾಸ್ತಾ ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅವನ್ನ ಮಿಕ್ಸ್ ಮಾಡ್ಬೇಕಾಕೈತೆ ನೋಡಿರಿ. ಮತ್ತು ಮೊದಲು ಏನು ಮಾಡ್ಬೇಕಂದ್ರೆ ಹಾಲನ್ನ ಚೆಂದಾಗಿ ಮಿಕ್ಸ್ ಮಾಡಬೇಕು, ಯಾಕೆ ಹಿಟ್ಟು ಇರ್ತೈತಲ್ಲ ಗಂಟು ಆಗಬಾರ್ದು. ಈಗ ನೋಡಿರಿ ಕುದಿ ಬಂದೈತಿ. ಇವಾಗ ಪಾಸ್ತಾನ ಹಾಕಾಕತ್ತೇನೆ ನೋಡಿರಿ. ಎಲ್ಲನೂ ಪಾಸ್ತಾ ಹಾಕಿ ಚೆಂದಾಗೆ ಮಿಕ್ಸ್ ಮಾಡತ್ತೆ. ಅಕ್ಕಿ ಹಿಟ್ಟಿರುತ್ತಲ್ಲ, ಹೀಗಾಗಿ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಒಂದು ಸೈಡ್ ಗಂಟು ಆಗಿಬಿಡ್ತೈತಿ. ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಾಕತ್ತೇನೆ ಮತ್ತು ಪೆಪ್ಪರ್ನ ಸ್ವಲ್ಪ ಕುಟ್ಟಿ ಹಾಕಾಕತ್ತೇನೆ. ಅದ್ರ ಜೊತೆಗೆ ಚೀಸ್ ಹಾಕಾಕತ್ತೇನೆ ನೋಡಿರಿ. ಚೀಸ್ ಇದ್ದರೆ ಹಾಕ್ರಿ, ಇಲ್ಲಾಂದ್ರೆ ಆಪ್ಷನಲ್ಲು. ಈ ಚೀಸ್ ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ, ಬೇಕಂತೇನಿಲ್ಲ ನೋಡಿರಿ. ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡತ್ತೇನೆ ನೋಡಿರಿ. ಈಗ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಸ್ವಲ್ಪ ಮುಚ್ಚಿ ಬೇಯಿಸಬೇಕಾಗ್ತೈತಿ. ಇದು ಪಾಸ್ತಾ ವೀಟ್ ಫ್ಲೋರ್ ಆಗಿರೋದ್ರಿಂದ ಆರೋಗ್ಯನೂ ಒಳ್ಳೆಯದನ್ನು. ಈಗ ಮೈದಾಯಿಂದ ಪಾಸ್ತಾ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ನಾನು ಇದಕ್ಕೆ ಯಾವುದೂ ಸಾಸನ್ನು ಹಾಕಿಲ್ಲ, ಏನಿಲ್ಲ, ಹೆಲ್ದಿ ವರ್ಷನ ಆಗ್ತೈತಿ ಇದು ನೋಡಿರಿ. ಎಲ್ಲನೂ ಚೆಂದಾಗ ಬೇಯಕತ್ತೈತಿ. ಇವಾಗ ಮಕ್ಕಳಿಗೆ ಡಿಫ್ರೆಂಟಾಗಿರೋ ಫುಡ್ ಬೇಕಂತಾರೆ, ಹೀಗಾಗಿ ಹೆಲ್ದಿಯಾಗಿಯೂ ಇರಬೇಕು, ಟೇಸ್ಟು ಆಗಿ ಇರಬೇಕು ಅಂತೇಳಿ ಮನ್ಯಾಗ ಟ್ರೈ ಮಾಡೋದು ಒಳ್ಳೇದು ನೋಡಿರಿ. ಈಗ ನೋಡಿರಿ ಇದನ್ನು ಚಲೋ ಕುದಿ ಬಂದೈತಿ. ಒಂದು 5 ನಿಮಿಷ 10 ನಿಮಿಷ ಮುಚ್ಚಿ ಬೇಯಿಸಿಟ್ಟೀನಿ ನೋಡಿರಿ. ಇವಾಗ ಪಾಸ್ತಾ ರೆಡಿ ಆಗಕತ್ತೈತಿ. ಚೆಂದಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ಪಾಸ್ತಾ ರೆಡಿ ಆಯಿತು. ಮ್ಯಾಲೆ ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗ್ ಕೊತ್ತಂಬರಿ ಹಾಕಿಬಿಟ್ರೆ ಪಾಸ್ತಾ ರೆಡಿ ಆಯಿತು ನೋಡಿರಿ. ಇವಾಗ ಸರ್ವಿಂಗ್ ಬೌಲಿಂಗ್ ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಚಿಕ್ಕ ಮಕ್ಳಿಗಂತೂ ಭಾಳ ಚಲೋ ನೋಡಿರಿ ಇದು, ಯಾಕಂದ್ರೆ ಎಲ್ಲ ವೆಜಿಟೇಬಲ್ಸು ಹಾಲಿನೊಳಗೆ ಕುದ್ದಿರ್ತೈತಿ ಮತ್ತು ಟೇಸ್ಟು ಚಲೋ ಇರ್ತೈತಿ ಮತ್ತು ಸಾಫ್ಟೂ ಆಗ್ತೈತಿ. ಇದಕ್ಕೆ ಯಾವುದೇ ರೀತಿಯಾದಂಥ ಸಾಸ್ ಏನು ಬಳಸಿಲ್ಲ. ಇವು ಅಂತೂ ಎಲ್ಲನೂ ಐಟಮ್ಸ್ ಈಸಿಲಿ ಅವೈಲೇಬಲ್ ಇರ್ತಾವೆ ಮನ್ಯಾಗ. ಹಿಂಗೆ ಮಕ್ಳಿಗೆ ಏನು ಮಾಡಿಕೊಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ಟೇಸ್ಟೂ ಚಲೋ ಬರ್ತೈತಿ. ಮಗಳಿಗಂತೂ ಈ ಪಾಸ್ತಾ ಅಂತೂ ಭಾಳ ಇಷ್ಟ ನೋಡಿರಿ. ಪಾಸ್ತಾ ರೆಡಿ ಆಗೈತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಂದರೆ ಹೆಲ್ದಿ ವರ್ಷನ್ ಆಗಿರೋ ವಿಡಿಯೋಸ್ ಮತ್ತು ಎಲ್ರಿಗೂ ಇಷ್ಟ ಆಗೋ ರೀತಿಯಿಂದ ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.